ಹಾಯ್ ಆಲ್, ಬನ್ನಿ ನನ್ನ ವೈಟ್ ಕಿಚನ್ನಿಗೆ. ನಿಮಗೆಲ್ಲರಿಗೂ ಸ್ವಾಗತ. ಇದು ನನ್ನ ವೈಟ್ ಕಿಚನ್. ಯಾಕಪ್ಪ ವೈಟ್ ಅಂದರೆ ಎಲ್ಲ ಕ್ಯಾಬಿನೆಟ್ಸ್ ಇರ್ಬೋದು, ಟೈಲ್ಸ್ಗಳಿರ್ಬೋದು, ನೆಲ ಇರ್ಬೋದು, ಎಲ್ಲ ವೈಟೇ ಇದೆ. ಹಂಗಾಗಿ ನಾನು ಇದನ್ನು ವೈಟ್ ಕಿಚನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದು ನನ್ನ ಕಿಚನಿನ 360 ಡಿಗ್ರಿ ವ್ಯೂ ನೀವು ನೋಡಿದ್ರಿ. ಓಕೆ, ಇದನ್ನು ನಾನು ಮಾಡಿಸಿ ತಪ್ಪು ಮಾಡಿದ್ನಾ ಏನಾದರೂ ನೋಡೋಣ ಬನ್ನಿ. ಓಕೆ, ಇದು ನನ್ನ ಫ್ರಿಜ್. ಇದು ಕೂಡ ವೈಟ್ ಕಲರೇ ತೊಗೊಂಡಿದ್ದೀನಿ. ಎಲ್ಲರೂ ಡಬಲ್ ಡೋರ್ ತೊಗೋಬೇಕು ಅಂತ ಹೇಳ್ತಾಯಿದ್ರು. ನನಗೆ ಇಷ್ಟ ಆಗಲಿಲ್ಲ. ನನಗೆ ಮಿನಿಮಮ್ ಅಷ್ಟೇ ಇಡ್ತೀನಿ ಫ್ರಿಜ್ಜಲ್ಲಿ, ಜಾಸ್ತಿ ಏನು ಇಡೋಕ್ಕೆ ಹೋಗಲ್ಲ. ಹಾಗಾಗಿ ನಾನು ಚಿಕ್ಕದೇ ಸಾಕು ಅಂತ ಚಿಕ್ಕದೇ ತೊಗೊಂಡೆ ವೈಟು. ಇದ್ರೊಳಗಡೆ ಯಾವ ರೀತಿ ನಾನು ಜೋಡಿಸ್ಕೊಂಡಿದ್ದೀನಿ ಚಿಕ್ಕದಿದ್ರೂ ಅಂತಂದರೆ ಬೇಕಂದರೆ ನೀವು ಕಮೆಂಟ್ ಮಾಡಿ, ನಿಮಗೆಲ್ಲ ಹೇಳ್ತೀನಿ. ಮತ್ತು ಫ್ರಿಜ್ ಮ್ಯಾಗ್ನೆಟ್ಸ್ ಅಂದರೆ ತುಂಬ ಇಷ್ಟ ನನಗೆ, ಹಾಗಾಗಿ ಫ್ರಿಜ್ ಮ್ಯಾಗ್ನೆಟ್ಸ್ ಜೋಡಿಸ್ಕೊಂಡಿದ್ದೀನಿ. ಇದು ನನ್ನ ಗ್ರಾಸರಿ ಯೂನಿಟ್, ಟಾಲ್ ಯೂನಿಟ್ ಅಂತಾರಲ್ಲ ಅದು. ಇಲ್ಲಿ ನನ್ನ ಸ್ನ್ಯಾಕ್ಸು ಮತ್ತು ಪಕ್ಕದಲ್ಲಿ ನಂದು ಕ್ರಾಕರಿ ಯೂನಿಟ್ ಇದೆ. ಇಲ್ಲಿ ಡೈಲಿ ಸ್ನ್ಯಾಕ್ಸ್, ಟೀ, ಕಾಫಿ, ಸ್ನ್ಯಾಕ್ಸ್. ಅದ್ರ ಕೆಳಗಡೆ ಫ್ರೂಟ್ ಯೂನಿಟ್ ಇಟ್ಕೊಂಡಿದ್ದೀನಿ. ಹಣ್ಣುಗಳನ್ನ ತಂದರೆ ಮನೇಲಿ ಅಲ್ಲಿ ಇಡಲಿಕ್ಕೆ ಅಂದ್ಬಿಟ್ಟು ಫ್ರೂಟ್ಸ್ ಇಟ್ಕೊಂಡಿದ್ದೀನಿ. ಪೆಸಲ್ ಆ್ಯಂಡ್ ವಾಟರ್ ಇದೆ, ಮತ್ತು ಏರ್ ಫ್ರೈಯರ್ ಇದೆ. ನೋ ಆಯಿಲ್ ಯೂಸ್ ಮಾಡಿ ಯಾವ ರೀತಿ ಫಿಶ್ ಫ್ರೈ ಮಾಡಿದ್ದೀನಿ ಅನ್ನೋದನ್ನು ನಾನು ಹಾಕಿದ್ದೀನಿ ಚಾನಲ್ ನೋಡಿ. ಕಪ್ಸ್ಗಳು ಇಟ್ಕೊಂಡಿದ್ದೀನಿ, ಕಪ್ಸ್ ಆ್ಯಂಡ್ ಮಗ್ಸ್ ಫಾರ್ ಕಾಫಿ ಮಗ್ಸ್, ಡೈಲಿ ಯೂಸೇಜಿಗೆ. ಗ್ಯಾಸ್ಕೆಟ್ಸು ಕ್ಲೀನಿಂಗಿಗೆ ಅಂತ, ಯುಟೆನ್ಸಿಲ್ ಕ್ಲೀನಿಂಗಿಗೆ, ಕಿಚನ್ ಕ್ಲೀನಿಂಗಿಗೆ ಅಂತ ಇಟ್ಕೊಂಡಿದ್ದೀನಿ. ಇಲ್ಲಿ ಬಟ್ಟೆ ಒಣಗೋಕ್ಕೆ ಒಂದು ಸಣ್ಣದೊಂದು ಇದು ಇಟ್ಕೊಂಡಿದ್ದೀನಿ, ರ್ಯಾಕ್ ಹಾಕ್ಕೊಂಡಿದ್ದೀನಿ. ಮತ್ತು ನನ್ನ ಮನೆಯಲ್ಲಿ ನೀವು ತುಂಬ ಗಿಡಗಳನ್ನ ನೋಡ್ತೀರಾ. ಒಂದಿನ ಹೋಮ್ ಟೂರು ಮಾಡಿ ತೋರಿಸ್ತೀನಿ ನಿಮಗೆ. ತುಂಬ ಗಿಡಗಳು, ನನಗೆ ಗಿಡಗಳಂದರೆ ತುಂಬ ಇಷ್ಟ. ತುಂಬ ಗಿಡಗಳಿದೆ. ಇದು ನನ್ನ ಹೌಸ್ ಹೆಲ್ಪರ್ ಡಿಶ್ ವಾಷರ್. ಅದ್ರ ಬಗ್ಗೆಯೂ ವೀಡಿಯೋ ಹಾಕಿದ್ದೀನಿ ನೋಡಿ, ಯಾವ ರೀತಿ ಯೂಸ್ ಮಾಡೋದು, ಯಾವ ರೀತಿ ಲೋಡ್ ಮಾಡೋದು, ಅನ್ಲೋಡ್ ಮಾಡೋದು ಅಂತ ನೋಡಿದ್ರು. ಇದು ನನ್ನ ಕಿಚನ್ ಫೇವ್ರೇಟ್ ಕಿಚನ್ ಕಾರ್ನರ್ ನಂಬರ್ 3. ಇಲ್ಲಿ ನಾನು ಕಟ್ಲರಿ ಯೂನಿಟ್ಸನ್ನ ಎಲ್ಲ ಇಟ್ಕೊಂಡಿದ್ದೀನಿ. ವುಡನ್ ಇಟ್ಕೊಂಡಿದ್ದೀನಿ, ಸ್ಟೀಲ್ಸ್ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ನೈಫ್ಸ್ ಆ್ಯಂಡ್ ಇದು. ನನ್ನ ಲೈಫ್ ಈಸ್ ಶಾರ್ಟ್ ಅಲ್ವಾ, ಅದನ್ನು ಜಾಸ್ತಿ ಚೆನ್ನಾಗಿ ಲೀವ್ ಇಟ್ ಮೋರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಥರ ಅಸ್ಥೆಟಿಕ್ ವ್ಯೂ ಇರಲಿದ್ರೆ ಒಂಥರ ಮೋಟಿವೇಶನ್ ಸಿಗುತ್ತೆ ಅಡುಗೆ ಮಾಡೋಕ್ಕೆ. ಬೀಯಿಂಗ್ ಎ ವರ್ಕಿಂಗ್ ವಿಮೆನ್ ಮೋಟಿವೇಶನ್ ಸಿಗುತ್ತೆ. ಅದಕ್ಕೋಸ್ಕರ ಈ ಥರ ಇಟ್ಕೊಂಡಿದ್ದೀನಿ. ಇಲ್ಲ ಹಂಗೆ ಕೆಳಗಡೆ ಹಾಟ್ ಬಾಕ್ಸ್ ಪಾಟ್ಗಳನ್ನ, ಬೇಸ್ಗಳನ್ನ, ಹಾಟ್ ಬಾಕ್ಸ್ನ ಡೈರೆಕ್ಟ್ ಇಡಬಾರ್ದು ಅನ್ನೋದು ಈ ಥರ ಇಟ್ಕೊಂಡಿದ್ದೀನಿ. ಇದು ನಂದು ಕಿಚನ್ ಹಾಬು. ಮತ್ತು ನೀವು ಇನ್ನೊಂದು ಅಬ್ಸರ್ವ್ ಮಾಡ್ಬೋದು, ಮೇಲ್ಗಡೆ ಚಿಮ್ನಿ ಇದೆ. ಮತ್ತು ನಾನು ಈ ಗೋಡೆಗೆ ಯಾವುದೇ ಒಂದು ಕ್ಯಾಬಿನೆಟ್ಸ್ಗಳನ್ನ ಇಟ್ಕೊಂಡಿಲ್ಲ. ಕಾರಣ, ಅಡುಗೆ ಮಾಡಿದಾಗ ಆಯಿಲ್ ಸ್ಪಿಲ್ಲಾಗಿ ಎಷ್ಟು ಇದಾಗುತ್ತೆ ಅಂದರೆ ಕ್ಲೀನ್ ಮಾಡೋಕ್ಕೆ ತುಂಬ ಕಷ್ಟಪಡ್ತಿದ್ದೆ ಹಳೆ ಕಿಚನ್ಗಳಲ್ಲಿ, ಹಳೆ ಮನೆ ಕಿಚನ್ಗಳಲ್ಲಿ. ಸೊ ಹಂಗಾಗಿ ಇದಕ್ಕೆ ಕ್ಯಾಬಿನೆಟ್ಸೇ ಬೇಡ ಅಂತ ಕ್ಯಾಬಿನೆಟ್ಸ್ ಇಲ್ಲ ಇದಕ್ಕೆ. ಮತ್ತು ನನ್ನ ಇಲ್ಲಿ ಎಡಗಡೆ ಇಲ್ಲಿ ಒಂದು ನಂದು ಕಿಚನ್ ಫೇವ್ರೇಟ್ ಕಾರ್ನರ್ ನಂಬರ್ 2 ಇದು. ಇದನ್ನು ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡ್ಬೋದು ಇದನ್ನು ಬೇಕಾದ್ರೆ. ನನ್ನ ಅನ್ನಪೂರ್ಣ ಮಾತೆ ಡೈಲಿ ಇದು ಕೈ ಮುಗಿದೆ ಅಡುಗೆ ಮಾಡೋದು ಅಲ್ವಾ. ನಿಮಗೆಲ್ಲ ಒಂದು ಲೈಕ್ ಬರಲಿ ದೇವಿಗೆ. ಪ್ಲ್ಯಾಂಟ್ಸ್ಗಳು ಇಟ್ಕೊಂಡಿದ್ದೀನಿ, ಸಣ್ಣ ಸಣ್ಣ ನಾನು ನಿಕ್ನ್ಯಾಕ್ಸ್ ಇಟ್ಕೊಳ್ಳೋದಕ್ಕೆ ಅಂತ ಒಂದು ಸಣ್ಣ ಡ್ರಾಯರ್ ಥರ ಒಂದು ಅದನ್ನು ಇಟ್ಕೊಂಡಿದ್ದೀನಿ ಫ್ಯಾನ್ಸಿಯಾಗಿ. ಇಲ್ಲಿ 2 ಕೆಟಲ್ಸ್ ಇದೆ, ಒಂದು ಇದು ಎಲೆಕ್ಟ್ರಿಕ್ ಕೆಟಲು, ಒಂದು ಸ್ಟವ್ ಮೇಲಿಟ್ಟು ನೀರು ಬಿಸಿ ಮಾಡ್ಕೊಳ್ಳಿಕ್ಕೆ ಅಂತ. ಕರೆಂಟ್ ಇಲ್ಲದೆ ಇದ್ದಾಗ ಅದನ್ನು ಇದು ಮಾಡೋಕ್ಕೆ ಅಂತ ಇಟ್ಕೊಂಡಿದ್ದೀನಿ. ವಯರ್ನ ತೆಗೆಯೋದು ಮತ್ತೆ ವೀಡಿಯೋ ಮಾಡೋಕ್ಕಿಂತ ಮುಂಚೆ. ಸೊ ವೀಡಿಯೋ ತೆಗಿತೀನಿ ಪ್ಲಗ್ಗನ್ನು. ಆ ಪ್ಲಗ್ಗಿಗೆ ಅಂತ ಅಂದ್ಬಿಟ್ಟು ನಾನು ಈ ಕಡೆ ಸೈಡಲ್ಲಿ ಒಂದು ಸಣ್ಣದು ಹುಕ್ಕು ಮಾಡ್ಕೊಂಡಿದ್ದೀನಿ. ಅಲ್ಲಿ ಹ್ಯಾಂಗ್ ಮಾಡ್ತೀನಿ. ಆ ಕಡೆ ಸೈಡಲ್ಲಿ ಇರುತ್ತೆ, ಕೆಳಗೆ ಬಿದ್ದು ಹಿಂಗೆ ಅಲ್ಲಾಡೋದು ಏನಿಲ್ಲ, ಆ ಥರ ಹ್ಯಾಂಗ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಈ ಥರ ಕೆಟಲ್ಸ್ಗಳು ಮತ್ತು ಒಂದು ಕಾಫಿ ಮೇಕರ್, ಫ್ರಾತ್ ಮೇಕಿಂಗ್ ಮಕ್ಕಳಿಗೆ ಇಷ್ಟ ತೊಗೊಂಡಿದ್ದಾರೆ. ಕ್ಯಾಂಡಲ್ಸು ಹಂಗೆ, ಮತ್ತು ಡ್ರೈ ಫ್ರೂಟ್ಸ್ ಇಡಲಿಕ್ಕೆ ಅಂತ ಒಂದು ಇಟ್ಕೊಂಡಿದ್ದೀನಿ. ಇದು ಸ್ಟ್ರಿಂಗ್ ಲೈಟ್ಸು, ಸೋಲಾರಿಂದ. ಇದು ಎಲೆಕ್ಟ್ರಿಕ್ ಕನೆಕ್ಷನ್ ಇಲ್ಲ, ಸೋಲಾರಿಂದನೇ ಅದು ಅಂತ ಅದನ್ನು ನಿಮಗೆ ಹಾಕಿದ್ದೀನಿ ನೋಡಿ ಸೈಡಲ್ಲಿ. ಮತ್ತು ಇಲ್ಲಿ ನಾನು ಐರನ್ ಇದು ಇಟ್ಕೊಂಡಿದ್ದೀನಿ. ಮತ್ತು ಮಿಕ್ಸಿ ಜಾರ್ಗಳು ಅವೆಲ್ಲ ಇದಕ್ಕೆ ಹಾಕೋಂಗಿಲ್ಲ, ಹಂಗಾಗಿ ಅದನ್ನು, ಮತ್ತು ಪ್ಲಾಸ್ಟಿಕ್ಕು ಮತ್ತು ವುಡನ್ನು ಎಲ್ಲ ಇದನ್ನೆಲ್ಲ ಡಿಶ್ ವಾಷರ್ಗೆ ಹಾಕೋಂಗಿಲ್ಲ. ಅದು ಆ ರೀಸನಿಂದ ನಾನು ಹ್ಯಾಂಡ್ ವಾಶ್ ಮಾಡಿ ಅಲ್ಲಿ ಇಟ್ಟಿರೋವಂಥದ್ದು ನೋಡಿ. ಇಲ್ಲೇ ನಾನು ಕಾಸ್ಟ್ ಐರನ್ದು ಮತ್ತು ಈರುಳ್ಳಿದೊಂದು ಬ್ಯಾಸ್ಕೆಟ್ ಹ್ಯಾಂಗ್ ಮಾಡಿದ್ದೀನಿ. ಮತ್ತು ಪ್ಲ್ಯಾಂಟ್ಸ್ಗಳು ಇಟ್ಟಿದ್ದೀನಿ. ಮತ್ತು ಇದು ಹಳ್ಳಿ ವೈಬ್ಗಳು ಕೊಡಲಿಕ್ಕೆ, ನಮ್ಮ ಹಳೇದಿದ್ರೆ ಮರಿಬಾರ್ದಲ್ವ, ಆ ಥರ ಬುಟ್ಟಿ, ಚಪಾತಿ, ರೊಟ್ಟಿ ಹಾಕಲಿಕ್ಕೆ ಆ ಥರ ಎಲ್ಲ ಇಟ್ಕೊಂಡಿದ್ದೀನಿ. ಈ ಥರ ಮಡಕೆ, ಫಿಶ್ ಕರಿ ಮಾಡಲಿಕ್ಕೆ ಅಂತ. ಇದು ಹಲಸಿನ ಹಣ್ಣು ತಂದಿದ್ವಿ, ಅದ್ರದ್ದು ಬೀಜ ಇತ್ತು, ಅದ್ರದ್ದು ಒಂದು ಅಡುಗೆ ಮಾಡಬೇಕು. ಸೊ ಇದು ಬಿರಿಯಾನಿ ಹಾಟ್ ಪಾಟ್, ಡಚ್ ಓವನ್ ಅಂತಾರೆ, ಬಿರಿಯಾನಿ ಸೂಪರಾಗಿರುತ್ತೆ ಮಾಡಿದ್ರೆ. ಮತ್ತು ಇಲ್ಲಿ ಪ್ಲ್ಯಾಂಟ್ಸ್ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲದು ಕರಿ ಲೀವ್ಸ್, ಕರಿಬೇವು, ಒಣಗಿರೋ ಕರಿಬೇವು ಇಟ್ಕೊಂಡಿದ್ದೀನಿ ಡೈಲಿ ಯೂಸೇಜಿಗೆ ಅಂತ. 2 ಪಂಪ್ಕಿನ್ ಇಟ್ಕೊಂಡಿದ್ದೀನಿ. ಅದು ನೋಡಿದಾಗ ಅಟ್ಲೀಸ್ಟ್ ಪಂಪ್ಕಿನ್ ತಂದುಬಿಟ್ಟು, ಕುಂಬಳಕಾಯಿ ತಂದುಬಿಟ್ಟು ಅಡುಗೆ ಮಾಡೋಕ್ಕೆ. ಸೊ ಇಲ್ಲೂ ಒಂದು ಮೋಟಿವೇಶನಲ್ ಸ್ಟ್ಯಾಂಡ್ ಅಂದ್ಕೊತೀನಿ ನಾನು ಇದನ್ನು. ನಾನು ಯಾವಾಗ ಅನ್ಕೊತಿರ್ತೀನಿ
ಇಲ್ಲೂ ಅಷ್ಟು ಸಣ್ಣ ಸಣ್ಣದು ಮಡಕೆ ಇದೆಲ್ಲ ಇಟ್ಕೊಂಡಿದ್ದೀನಿ ಹಳ್ಳಿ ವೈಬ್ಸ್ ಕೊಡಲಿಕ್ಕೆ. ಇದ್ರ ಬಗ್ಗೆ ನಾನು ಹೇಳಲೇಬೇಕು. ನನ್ನ ಮಗಳು ಒಂದು ಜ್ಯೂಸ್ ತಂದು ಮನೆಗೆ ತಂದಿದ್ದೆ, ಅದಿತ್ತು. ಇದರಿಂದ ಏನಾರು ಮಾಡೋಣ ಮಾಡಿ DIY, ನಾನು DIY ತುಂಬ ಇಷ್ಟಪಡ್ತೀನಿ ಮಾಡೋಕ್ಕೆ. ಅದರಿಂದ ಮಾಡಿಟ್ಟಿದ್ದೀನಿ. ಒಂದು ಬಟ್ಟೆ ಕಟ್ ಮಾಡಿ ಎಂಬ್ರಾಯ್ಡ್ರಿ ನಾನೇ ಮಾಡಿದ್ದು ಮಾಡಿಟ್ಟಿದ್ದೀನಿ. ಅವಳು ಅದು ನೋಡಿದಾಗೆಲ್ಲ ಅವಳು ನೆನಪಾಗತ್ತೆ ಆ ಥರ ಈ ಥರ. ಇಲ್ಲೊಂದು ಸಣ್ಣ ಸಣ್ಣ ಫ್ಲವರ್ಸ್ ಮಾಡಿಟ್ಟಿದ್ದೀನಿ. ಡ್ರೈ ಕ್ಲೇ ಬರುತ್ತಲ್ಲ ಫೆವಿಕ್ರಿಲ್ದು, ಅದರಿಂದ ಮಾಡಿಟ್ಟಿರೋದು ಸಣ್ಣ ಪೇಂಟ್ ಬಾಟಲಲ್ಲಿ. ಮತ್ತು ಇಲ್ಲಿ ಟೂತ್ ಪಿಕ್ಕಿಗೆ ಪಾಂಡದು ಮಾಡಿದ್ದೀನಲ್ಲ, ಅದನ್ನು ಸುದಾ ನಾನೇ ಮಾಡಿದ್ದು. DIYಗಳು ಇವೆಲ್ಲ. ಇದ್ರ ಹಿಂದೆಗಡೆ ಪಿಂಕ್ ಕಲರ್ ಫ್ರೇಮ್ ಕಾಣಿಸ್ತಾ ಇದೆಯಲ್ಲ, ಅದು ನನ್ನ ಮಗನೊಂದು ಸ್ಲೇಟ್ ಇತ್ತು. ಆ ಸ್ಲೇಟನ್ನು ಸುತ್ತ ಒಂದು ಮಾಡಿದ್ದೀನಿ. ಒಂದು ಫ್ಯಾನ್ ಇಟ್ಕೊಂಡಿದ್ದೀನಿ, ಅಡುಗೆ ಮಾಡ್ಬೇಕಾದ್ರೆ ತುಂಬ ಸೆಕೆ ಆದಾಗ ಹಾಕ್ಕೊಳ್ಳಿಕ್ಕೆ ಅಂದ್ಬಿಟ್ಟು ಫ್ಯಾನ್ ಇಟ್ಕೊಂಡಿದ್ದೀನಿ. ಅವನ ಮನೆಗೆ AC ಹಾಕ್ಸಿಲ್ಲ, ಅದು ಎನ್ವೈರ್ಮೆಂಟಲ್ ಫ್ರೆಂಡ್ಲಿ ಎಲ್ಲ ಅಂದ್ಬಿಟ್ಟು ಹಾಕ್ಸಿಲ್ಲ. ಸೊ ಇದೊಂದು ಪ್ಲ್ಯಾಂಟ್ ಇಟ್ಕೊಂಡಿದ್ದೀನಿ. ಈ ರೀತಿ ನನ್ನ ಈ ಕಡೆ ಸೈಡಿಂದ ನೋಡಿದ್ರೆ ನಂದು ಯಾವ ರೀತಿ ಕಾಣಿಸುತ್ತೆ ನಂದು ಕಿಚನು ಅಂತ ಒಂದು ಸತಿ ನೋಡಿ. ಹೇಗೆ ಅನ್ನಿಸ್ತು ನನ್ನ ಕಿಚನ್ನು, ಇದಕ್ಕೆ ತುಂಬ ಇಷ್ಟ ಆಯಿತಾ, ಮೇಂಟೈನ್ ಮಾಡ್ಬೋದಲ್ವ, ಮಾಡಿದ್ದೀನಲ್ಲ. ಆಲ್ಮೋಸ್ಟ್ 6 ಇಯರ್ಸ್ ಆಗ್ತಾ ಬಂತು. ವೈಟ್ ಕಿಚನ್ನು ನನ್ನ ಫೇವ್ರೇಟ್ ಕಿಚನ್ನು, ಮೈ ಡ್ರೀಮ್ ಕಿಚನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಟ್ ಈಸ್ ಜಸ್ಟ್ ಲುಕಿಂಗ್ ವಾವ್.